ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತೇ ಲಾಸ್ಟ್ ವಿಡಿಯೋ ಅನ್ಕೊಳ್ಳಿ ಗೈಸ್. ಯಾಕಂದ್ರೆ ನಾಳೆಯಿಂದ ಇನ್ ಮುಂದೆ ಭೂಮಿ ಇರಲ್ವಂತೆ, ಅದಕ್ಕೋಸ್ಕರ ತುಂಬಾ ಕ್ರೇಜಿಯಿಂದ ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಇವತ್ತಿರಲ್ಲ, ನಾಳೆ ಭೂಮಿ ಮೇಲೆ ಇರಲ್ಲ ಅಂತ. ಸೆಪ್ಟೆಂಬರ್ 15 ಭಾನುವಾರ ಲಾಸ್ಟ್ ಅಂತ ಗೈಸ್. ಇನ್ ಮುಂದೆ ಭೂಮಿ ಇರಲ್ಲ ಅಂತ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಜೊತೆಗೆ ಫೇಸ್ಬುಕ್ ಅಲ್ಲಿ ಎಲ್ಲಾದ್ರಲ್ಲೂ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದ್ರೆ. ಜೊತೆಗೆ ನಾಸಾದವ್ರು ಕೂಡ ಕೊಟ್ಬಿಟ್ಟಿದ್ರೆ ಗೈಸ್ ಈ ಒಂದು ಇನ್ಫಾರ್ಮೇಶನ್. ಏನಪ್ಪಾ ಅಂತಂದ್ರೆ ಸೆಪ್ಟೆಂಬರ್ 15 ಇನ್ ಮುಂದೆ ಸೆಪ್ಟೆಂಬರ್ 15 ಅಷ್ಟಿಗೆ ನಮ್ಮ ಒಂದು ಭೂಮಿ ಏನಂತಂದ್ರೆ ಭೂಮಿ ಇನ್ ಮುಂದೆ ಇರಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಜೊತೆಗೆ ಇದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ಗೈಸ್ ಈ ಒಂದು ವಿಡಿಯೋದಲ್ಲಿ. ಏನಪ್ಪಾ ಅಂತಂದ್ರೆ ಸೆಪ್ಟೆಂಬರ್ 15ಕ್ಕೆ ನಮ್ಮ ಒಂದು ಭೂಮಿ ಏನಾಗುತ್ತೆ, ಜೊತೆಗೆ ನಾಸಾದವ್ರು ಏನೇನ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ ಗೈಸ್. ಸೊ ಓಕೆನಾ, ವಿಡಿಯೋಸ್ ನ ನೋಡ್ತಿದ್ರ ಸಬ್ಸ್ಕ್ರೈಬ್ ಹಾಕೊಂತಿಲ್ಲ, ನೋಡ್ತಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋಸ್ ನ ನೋಡಿ. ಬನ್ನಿ, ಇವಾಗ ಏನಪ್ಪಾ ಅಂತಂದ್ರೆ ನಾಸಾದವರು ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ. ಏನಪ್ಪಾ ಅಪ್ಡೇಟ್ ಅಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡಿದ್ರೆ. ಈ ಸೆಪ್ಟೆಂಬರ್ 15ನೇ ತಾರೀಕು ಏನಂತಂದ್ರೆ ಆಸ್ಟ್ರಾಯ್ಡ್ಸ್ ಅಂತ ಒಂದು ನಮ್ಮ ಒಂದು ಭೂಮಿ ಮೇಲೆ ಈ ಕಲ್ಲು ಏನಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಿ ಗೈಸ್. ಈ ತರ ಕಲ್ಲು ತರ ನಮ್ಮ ಒಂದು ಭೂಮಿ ಮೇಲೆ ಈ ಆಸ್ಟ್ರಾಯ್ಡ್ಸ್ ಅನ್ನೋ ಅದನ್ನ ಏನಂತಂದ್ರೆ ನಮ್ಮ ಭೂಮಿ ಮೇಲೆ ಬೀಳುತ್ತಂತೆ. ಕಲ್ಲು ಇಲ್ಲ ಏನೋ ನೀವ್ ಏನಾದ್ರೂ ಅನ್ಕೊಳ್ಳಿ ಗೈಸ್, ಅದು ನಿಮ್ ಭಾಷೆಯಲ್ಲಿ ಏನಾದ್ರೂ ಅನ್ಕೊಳ್ಳಿ. ಬಟ್ ಅದು ಆ ಒಂದು ಆಸ್ಟ್ರಾಯ್ಡ್ಸ್ ಏನಂತಂದ್ರೆ ನಮ್ಮ ಒಂದು ಭೂಮಿ ಮೇಲೆ ಬೀಳುತ್ತಂತ ಹೇಳಿದಾರೆ. ಬಟ್ ಬೀಳಲ್ಲ ಗೈಸ್, ಬೀಳಲ್ಲ. ಅದು ಯಾವ ತರ ಹೇಳಿದಾರಪ್ಪ ಅಂತಂದ್ರೆ ನಾಸಾದವರು ಈ ಒಂದು ಆ ಒಂದು ಆಸ್ಟ್ರಾಯ್ಡ್ಸ್ ಇದಲ್ಲ, ಆ ಒಂದು ಆಸ್ಟ್ರಾಯ್ಡ್ಸ್ ನಮ್ಮ ಒಂದು ಭೂಮಿ ಮೇಲೆ ಯಾವ್ದೇ ತರ ಬೀಳಲ್ಲ. ಬಟ್ ಅದೇನಾದ್ರೂ ಡೈರೆಕ್ಷನ್ ಚೇಂಜ್ ಮಾಡಿ ನಮ್ಮ ಒಂದು ಭೂಮಿ ಮೇಲೆ ಬಿತ್ತು ಅಂತಂದ್ರೆ ನಮ್ಮ ಒಂದು ಭೂಮಿ ಫುಲ್ ಡಿಸ್ಟ್ರಾಯ್ ಆಗುತ್ತೆ ಗೈಸ್. ಬಟ್ ಆ ಒಂದು ಡಿಸ್ಟ್ರಾಯ್ ರೀಸೆಂಟ್ಲಿ ಒಂದು 2 ಟೈಮ್ಸ್ ಏನ್ ಆಗಿತ್ತು ಅನ್ಕೊಂತೀನಿ. ಬಟ್ 1 ಟೈಮ್ ಆಗಿತ್ತು. ಆ ಒಂದು ಟೈಮ್ ಇಂದ ಏನಂತಂದ್ರೆ ಡೈನೋಸರ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಯಾವ್ದು ಇಲ್ದಂಗೆ ಆಗಿತ್ತು ಆ ಒಂದು ಟೈಮ್ ಅಲ್ಲಿ. ಬಟ್ ಇವಾಗ ಅದೇನಾದ್ರು ಅಂದ್ರೆ ಆಕ್ಟ್ರೆಸ್ ಏನಾದ್ರು ನಮ್ಗೆ ಡೈರೆಕ್ಟ್ ಏನಾದ್ರು ಡೈರೆಕ್ಷನ್ ಚೇಂಜ್ ಮಾಡಿ ಬಂತು ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಅಂದ್ರೆ ನಮ್ಮ ಒಂದು ಅರ್ಥ ಯಾವ್ದೇ ತರ ಇಲ್ದಂಗೆ ಡಿಸ್ಟ್ ಆಗ್ಬಿಡುತ್ತೆ. ಜೊತೆಗೆ ಅದು ಯಾವ ತರ ಬರುತ್ತೆ, ಜೊತೆಗೆ ಅದು ಹೆಂಗೆಲ್ಲ ಬರುತ್ತೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಗೈಸ್. ಬಟ್ ಏನಂತಂದ್ರೆ ನಮ್ಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ಕೊಡ್ತಿದ್ರೆ ಅದನ್ನೆಲ್ಲ ತಿಳ್ಕೊಂಡು ಅದೆಲ್ಲ ಅಷ್ಟೊಂದೆಲ್ಲ ಗೊತ್ತಿದ್ರೆ ನಾವೆಲ್ಲ ಸೈಂಟಿಸ್ಟ್ ಆಗ್ತಿದ್ವಿ ಗೈಸ್. ಬಟ್ ಸೈಂಟಿಸ್ಟ್ ಆಗಿಲ್ಲ. ಬಟ್ ಏನೋ ಒಂದಷ್ಟು ಸಿಂಪಲ್ ಯೂಟ್ಯೂಬರ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಬಟ್ ಅದು ಬಿಟ್ರೆ ಇನ್ನೇನಪ್ಪಾ ಅಂತಂದ್ರೆ ನಾಸಾದವ್ರು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅದ್ರ ಜೊತೆಗೆ ಅದನ್ನ ತಡೆಗಟ್ಟುವಂತ ಕೆಪಾಸಿಟಿ ಕೂಡ ಇದೆ ಗೈಸ್ ನಾಸಾದವ್ರಿಗೆ. ಬಟ್ ಅದು ಯಾವ ತರಪ್ಪ ಅಂತಂದ್ರೆ ಇವಾಗ ಆ ಒಂದು ಆಸ್ಟ್ರಾಯ್ಡ್ಸ್ ಏನಂತಂದ್ರೆ ನಮ್ಮ ಒಂದು ಭೂಮಿ ಮೇಲೆ ಬರುವಂತ ಚಾನ್ಸ್ ಏನಾದ್ರು ಇತ್ತಂತಂದ್ರೆ ರಾಕೆಟ್ಸ್ ನ ಅಂದ್ರೆ ರಾಕೆಟ್ಸ್ ನ ಫೈರ್ ಮಾಡ್ಬಿಟ್ಟು ಅದನ್ನ ಡೈರೆಕ್ಷನ್ ಕೂಡ ಚೇಂಜ್ ಮಾಡ್ತಾರೆ ಗೈಸ್. ಆ ಒಂದು ಕೆಪಾಸಿಟಿ ಕೂಡ ಇದೆ. ಬಟ್ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿರುವಂತದ್ದು. ಬಟ್ ಅದ್ರ ಜೊತೆಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಇವಾಗ್ಲೇ ಡ್ರೆಸ್ ಆಗ್ಬಿಟ್ರೆ ಹೆಂಗೆ ಗೈಸ್. ಇನ್ನು ತುಂಬಾ ಡ್ರೀಮ್ಸ್ ಇದಾವೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಎಷ್ಟೊಂದ್ ಜನ ಎಲ್ರು ಚೆನ್ನಾಗಿರ್ಬೇಕಲ್ವಾ ಗೈಸ್. ಬಟ್ ಇವಾಗ್ಲೇ ಡಿಸ್ಟ್ರಾ ಆಗ್ಬಿಟ್ರೆ ಇನ್ನೇನ್ ಉಳಿದಿದೆ ಗೈಸ್. ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಎಲ್ರು ಕೂಡ ನಾಳೆ 15 ಸಂಡೇ ಏನಂತಂದ್ರೆ ಭಾನುವಾರದು ರಜಾ ದಿನದನೇ ಬಿದ್ದಿದೆ. ಬಟ್ ಸಂಜೆ 8 ಗಂಟೆಯಿಂದ ನೀವು ಇದನ್ನ ನೋಡ್ಬೋದು ಅಂತ ಗೈಸ್. ಆ ಒಂದು ನಾಸಾದ ಅವರು ಹೇಳಿರುವಂತ ಒಂದು ಆಸ್ಟ್ರಾಯ್ಡ್ಸ್ ಏನಂತಂದ್ರೆ ನಮ್ಮ ಭೂಮಿ ಮೇಲ್ಗಡೆ ಯಾವ ತರ ಬೀಳುತ್ತೆ ಅನ್ನೋದು ನೋಡ್ಬೇಕು ಅಂತಂದ್ರೆ ಅಂದ್ರೆ ಭೂಮಿ ಮೇಲೆ ಅಲ್ಲ ಗೈಸ್. ಅದು ಒಂದು ಆಸ್ಟ್ರಾಯ್ಡ್ಸ್ ಯಾವ್ದೋ ಒಂದು ಅದು ಯಾವ ತರ ಹೇಳ್ಬೇಕು ಅಂತಂದ್ರೆ ಅದು ನಮ್ ಭೂಮಿ ಕಡೆ ಬರುವಂತ ಡೈರೆಕ್ಷನ್ ಏನಿತ್ತು ಅಂತಂದ್ರೆ ಅದನ್ನ ನೋಡ್ಬೋದಂತೆ. ಅದು 8 ಗಂಟೆಯಿಂದ ಅಂದ್ರೆ ಸೆಪ್ಟೆಂಬರ್ 15 ಭಾನುವಾರ ಸಂಜೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗಂತೂ ನೋಡ್ಬೋದಂತೆ. ಬಟ್ ನೋಡೋಣ, ನಾನು ಕೂಡ ಅದು ವೇಟಿಂಗ್ ಅಲ್ಲಿ ಇದ್ದೀನಿ. ಅದು ಏನಾಗುತ್ತೆ ನಾನು ಕೂಡ ಡ್ರೈವ್ ಮಾಡ್ತೀನಿ. ಸೊ ಓಕೆನಾ, ಇದಿಷ್ಟು ಒಂದು ನಾಸಾದವ್ರು ಕೊಟ್ಟಿರುವಂತ ಒಂದು ಇನ್ಫಾರ್ಮೇಶನ್. ಇನ್ನೇನ್ ಯಾವ್ದೇ ತರ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈ ತರದ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅದಕ್ಕೋಸ್ಕರ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ ಫ್ರೆಂಡ್ಸ್ ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಗೈಸ್. ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ, ಸಂಜೆ ಅವರು ಕೂಡ ನೋಡ್ಲಿ 8 ಗಂಟೆ ಆದ್ಮೇಲೆ. ಸೊ ಓಕೆನಾ, ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಜೊತೆಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು.